ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ, ಶನಿ ಮಹಾದೇವನಿಗೆ ವಿಶೇಷವಾದಂಥ ದಿನ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಶನಿ ಮಹಾದೇವನಿಗೆ ವಿಶೇಷವಾದಂಥ ದಿನ. ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಚರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು, ನವಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಆಶ್ಲೇಷವೂ ಸೇರಿದೆ. ಹೀಗಾಗಿ ಶನೈಶ್ಚರನ ವಾರದಲ್ಲಿ ಹೀಗೆ ಆಶ್ಲೇಷ ಬಂದಾಗ ನಾಗಾರಾಧನೆಯನ್ನು ಮಾಡಬೇಕು. ನಾಗ ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು, ನಾಗ ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು, ಅಲ್ಲಿ ವಿಶೇಷವಾದ ಅಭಿಷೇಕಾದಿಗಳು, ನಾಗನಿಗೆ ಎಳನೀರನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಮತ್ತು ತಂಬಿಟ್ಟು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ತಂಪಾದ ಹಿಟ್ಟು ಅಂತ ನೈವೇದ್ಯ ಮಾಡ್ತಕ್ಕಂಥದ್ದು, ಮತ್ತು ಆತನಿಗೆ ಹಬೆಯಲ್ಲಿ ಬೇಯಿಸಿದಂಥ ಹಬೆಗಡುಬು ಅಂತೀವಲ್ಲ, ಅವುಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇವುಗಳನ್ನೆಲ್ಲ ಮಾಡೋದ್ರಿಂದ ನಾಗ ಸಂಪ್ರೀತನಾಗ್ತಾನೆ ಅಂತ. ಆಶ್ಲೇಷ ನಕ್ಷತ್ರ ಅದು ಸರ್ಪ ನಕ್ಷತ್ರ. ಹೀಗಾಗಿ ನಾಗಗಳಿಗೆ ನಾವು ಸೇವೆ ಸಲ್ಲಿಸಿದ್ರೆ ಈ ದಿವಸದಲ್ಲಿ ಶನಿವಾರ ಬಂದಿದ್ದೆ ಸಹಜ. ಶನೈಶ್ಚರನ ಪ್ರಾರ್ಥನೆ ಮಾಡಿ ತೊಂದರೆ ಇಲ್ಲ, ಅದು ಮಾಡಬೇಕಲ್ಲ. ಶನೈಶ್ಚರ ನಮ್ಮ ಕರ್ಮಗಳನ್ನೆಲ್ಲ ಶೋಧಿಸಿ ಕೊಡ್ತಾನೆ. ಹೀಗಾಗಿ ನಾವು ಮಾಡುವ ಕೆಲಸದಲ್ಲಿ ತಪ್ಪೋ ಒಪ್ಪೋ ಸೇರ್ಕೊಂಡ್ಬಿಡುತ್ತೆ. ಅದು ನಿವಾರಣೆ ಎಷ್ಟೋ ಬಾರಿ ನಮಗೆ ಗೊತ್ತಿದ್ದೂ ಆಗುತ್ತೆ. ಮೂರ್ಖತನ ಬಂದು ಆವರಿಸಿಬಿಡುತ್ತೆ. ಏನು ಮಾಡೋದು ಗೊತ್ತಿದೆ ನಮಗಿದು ತಪ್ಪು, ಇದು ಮಾಡಬಾರ್ದು ಅಂತ. ಆದರೂ ಬಲವಂತವಾಗಿ ಒಂದೊಂದ್ಸಲ ಮನಸ್ಸಿನ ಒತ್ತಡ ಹಾಗಾಗುತ್ತೆ. ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದ ಕರ್ಮದ ಫಲ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಏನೇ ಇರಲಿ, ಅಂತೂ ಆ ಒತ್ತಡಕ್ಕೆ ಸಿಕ್ಕಾಕೊಳ್ತೀವಿ. ಅದಾದ ಮೇಲೆ ನಾವು ಯಾವುದೋ ಒಂದು ಕೆಲಸ ಮಾಡಿಬಿಡ್ತೀವಿ. ಅದು ನಮಗೆ ಬೇಕಾಗಿದೆಯೋ ಅಥವಾ ಇದಕ್ಕೆ ಸೂತ್ರ ಎಲ್ಲಿದೆ ಹೇಳಿ? ನಾವು ಒಂದು ಕಾನೂನನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ. ಸಮಾಜದಲ್ಲಿ ಏನೂ ಅವ್ಯವಸ್ಥೆ ಆಗದ ರೀತಿಯಲ್ಲಿ ಬದುಕಲಿಕ್ಕೆ. ಹಾಗಂತ ಆಗ್ತಾ ಇಲ್ವಾ? ಬೇಕಾದಷ್ಟು ಆಗ್ತಾ ಇದೆ. ಕಾರಣ ಏನು? ಕಾನೂನಿದೆ ಅನ್ನೋ ಭಯ ಇಲ್ವಾ? ಜನರಿಗಿದೆ ಮತ್ತು ಇಲ್ಲ, ಎರಡೂ ಇದೆ. ಈ ಥರ ತೊಂದರೆ ಆಗುತ್ತಪ್ಪ ಅನ್ನೋದು ಗೊತ್ತಿದ್ದರೂ ಕೂಡ ಇನ್ನೊಬ್ಬರ ಮೇಲೆ ಹಲ್ಲೆ ಆಗ್ತಾಯಿದೆ, ಇನ್ನೊಬ್ಬರಿಂದ ಇನ್ನೇನೋ ಸಮಸ್ಯೆಗಳಾಗ್ತಾನೇ ಇದ್ದಾವಲ್ವ. ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ, ನಮ್ಮ ಮಾಧ್ಯಮಗಳಲ್ಲೆಲ್ಲ ಕಾಣ್ತೀವಿ. ಕಾನೂನಿನ ಭಯ ಇದ್ದೂ ಹಾಗಾಗತ್ತೆ. ನಮಗೂ ಹಾಗೆ ಶನೈಶ್ಚರನಿದ್ದು ಅವನ ಇಂಥ ಒಂದು ವ್ಯವಸ್ಥೆ, ಧರ್ಮ ವ್ಯವಸ್ಥೆ ಇದ್ದರೂ ಹೀಗಾಗುತ್ತೆ. ಅದು ಲೋಕ ವ್ಯವಸ್ಥೆಯೇ ಹಾಗೆ. ಹೀಗಾಗಿ ಅಂಥದ್ರಲ್ಲಿ ನನ್ನನ್ನು ಡಿವಿಜಿಯವರು ವಸ್ತುತಃ ಹೇಳ್ತಾರೆ, ಪಾಲುಗೊಳ್ಳಲು ಅಡಬೇಡ ಅಂತ. ಇದು ವ್ಯವಸ್ಥೆಗಳಿರೋದೇ ಹೀಗೆ ಹೋಗ್ತಾ ಇರುತ್ತೆ. ಅದು ಯಾವುದೋ ಒಂದು ಒತ್ತಡ ನಮ್ಮ ಹತ್ರ ಮಾಡಿಸ್ಬಿಡುತ್ತೆ, ಯಾವುದೋ ಒಂದು ಹೀಗೆ ಆಗುತ್ತೆ. ಆದರೆ ಬುದ್ಧಿ ಅದೊಂದಿದೆ ಭಗವಂತ ಕೊಟ್ಟದ್ದು. ಹೀಗಾಗಿ ಆ ಕ್ಷಣಕ್ಕೆ ನಿರ್ಣಯ ಯೋಚಿಸಬೇಕು. ಯಾವ ಕರ್ಮ ಮಾಡ್ತಾಯಿದ್ದೀನಿ, ಯಾವ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಆಲೋಚನೆ ಪ್ರಾಣಿಗಳಿಗಿಲ್ಲ, ಯೋಚಿಸೋ ಶಕ್ತಿ. ಆದರೆ ಮನುಷ್ಯರಿಗಿದೆ. ಇದೊಂದು ಹೀಗಾಗಿಯೇ ತಾನೇ ದುರ್ಲಭಂ ಅಂತ ಹೇಳಿರೋದು. ಮನುಷ್ಯ ಜನ್ಮ ಬಹಳ ದುರ್ಲಭ. ಯಾಕೆ ಅಂತಂದರೆ, ವಿಶೇಷವಾದದ್ದು ಯಾಕೆ ಅಂತಂದರೆ ಬುದ್ಧಿ ಇದೆ ಅನ್ನೋ ಕಾರಣಕ್ಕೆ. ಹೀಗಾಗಿ ಶನೈಶ್ಚರನ ಸಮೀಪದಲ್ಲಿ ಹೋಗಿ, ನೀವು ನಾಗ ಸನ್ನಿಧಾನಕ್ಕೆ ಹೋಗಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ, ಯಾವುದೇ ಸನ್ನಿಧಾನಕ್ಕೆ ಹೋಗಿ, ಅಪ್ಪ ಬೇಡದ ಚಟುವಟಿಕೆಗಳಿಗೆ ನನ್ನನ್ನು ಭಾಗಿಯಾಗಲಿಕ್ಕೆ ಬುದ್ಧಿ ಪ್ರಚೋದನೆ ಮಾಡಬೇಡ, ಸತ್ಪ್ರಚೋದನೆ ಇರಲಿ, ನಿನ್ನ ಕೃಪೆ ಹಾಗೂ ಉಂಟಾಗಲಿ ನನಗೆ ಅಂತ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ನೀವು ಯಾವ ಕ್ಷೇತ್ರಕ್ಕಾದರೂ ಹೋಗಿ ಈ ಪ್ರಾರ್ಥನೆ ಇರಲಿ. ನೀವು ಮಾಡುವ ಕೆಲಸಗಳಲ್ಲಿ ಸತ್ಕರ್ಮ ಸೇರಲಿ, ಅದು ಒಳಿತಾಗಲಿ. ತನ್ನ ಮೂಲಕ ಸಮಾಜ ಸ್ವಾಸ್ಥ್ಯವಾಗುತ್ತೆ, ನಮ್ಮ ಬದುಕು ಸ್ವಸ್ಥವಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಶನಿವಾರ ಆಗಿದ್ದು ನಾಗ ಪ್ರಾರ್ಥನೆ ಮತ್ತು ಶನಿ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ತಪ್ಪೆಲ್ಲರೂ ಕೂಡ ಮಾಡ್ತಾರೆ. ಆದರೆ ತಪ್ಪಿನಿಂದ ಪಾರಾಗಬೇಕು ಅಂದರೆ, ಆ ಕರ್ಮಫಲದಾತನಿಂದ ಸ್ವಲ್ಪನಾದರೂ ಒಂದಿಷ್ಟು ವಿನಾಯಿತಿಯನ್ನು ಪಡ್ಕೋಬೇಕು ಅಂದರೆ ಆತನ ಹತ್ರ ಹೋಗಿ ಬೇಡ್ಕೋಬೇಕು. ಅದರ ಜೊತೆಗೆ ನಾಗ ಪ್ರಾರ್ಥನೆಯನ್ನು ಕೂಡ ಇವತ್ತು ಸಲ್ಲಿಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ.
ಮೊದಲನೇ ಸಂದೇಶವನ್ನು ತುಮಕೂರಿನಿಂದ ನಿತಿನ್ ಕುಮಾರ್ ಅವರು ಕಳಿಸಿದ್ದಾರೆ. ನಿತಿನ್ ಕುಮಾರ್ ಅವರ ಜನ್ಮ ದಿನಾಂಕ 11/10/2004. ಹುಟ್ಟಿದ ಸಮಯ ಬೆಳಗ್ಗೆ 5:30. ಉನ್ನತ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ. ಕೆಸೆಟ್ ಹಾಗೂ ನೆಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತಾ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿತಿನ್ ಕುಮಾರ್ ಅವರ ಪ್ರಶ್ನೆ, ಒಂದು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ತಗೊಂಡಿದ್ದಾರಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಬುಧನಿದ್ದಾನೆ. ಬುಧ, ಗುರು, ರವಿ, ಕುಜ ಇಷ್ಟು ಗ್ರಹಗಳಿದ್ದಾವೆ. ಬುಧ ಮೌಢ್ಯನಾಗಿದ್ದಾನೆ. ನೋಡೋಣ, ಬುಧ ಮೌಢ್ಯನಾಗಿದ್ದಾನೆ. ನೋಡಿ, ಗುರು ಇದ್ದಾನಲ್ಲಿ, ಗುರು ಮೌಢ್ಯನಾಗಿಲ್ಲ. ಯಾವುದಾದ್ರು ಒಂದಾದರೂ ಗ್ರಹದ ಬಲ ಇದೆಯಾ ಅನ್ನೋ ನೋಡ್ಕೋಬೇಕಲ್ಲ. ಹೀಗಾಗಿ ಗುರುವಿದ್ದಾನಲ್ಲ, ಲಗ್ನದಲ್ಲಿ ಗುರುವಿದ್ದರೆ ಅದು ಸಾಕಷ್ಟು ಫಲ ಕೊಡುತ್ತೆ. ಹೀಗಾಗಿ ಆತಂಕ ಬೇಡ. ಮತ್ತು ಪಂಚಮಾಧಿಪತಿ ಶನೈಶ್ಚರ, ಆತ ಲಾಭದಲ್ಲಿದ್ದಾನೆ. ಈಗ ತಮಗೆ ರವಿದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ. ಮೇ ಮುಗಿದೋಗಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ನೋಡಿ, ನಿಮಗೆ ಗಣಪತಿ ಪ್ರಾರ್ಥನೆ ಬೇಕು ಮತ್ತು ಆಂಜನೇಯನ ಪ್ರಾರ್ಥನೆ. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಜೇನಿನಿಂದ ಅಭಿಷೇಕ ಮಾಡಿಸಿ. ಹನುಮಂತನಿಗೂ ಹಾಗೆ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ. ಅದು ಶನಿವಾರ ಮಾಡಿಸಿ, ಇದು ಮಂಗಳವಾರ ಮಾಡಿಸಿ. ತಪ್ಪದೆ ನೋಡಿಪ್ಪ, ನೀವು ಎಕ್ಸಾಮ್ ಮುಗಿಯುವವರೆಗೆ ಹನುಮ ಕೃಪೆ ಬೇಕು ಮತ್ತು ಗಣಪತಿ ಕೃಪೆ ಬೇಕು. ಇವೆರಡೂ ಆರಾಧನೆ ಮಾಡೋದರಿಂದ ತುಂಬ ಸಹಾಯವಾಗುತ್ತೆ. ನೀವದನ್ನು ಆರಾಮಾಗಿ ದಾಟಿಬಿಡ್ತೀರ. ನಿಮಗೆ ಶಕ್ತಿ ಇದೆಯೋ ಇಲ್ವೋ, ನಿಮಗೇನಾದ್ರು ಸಂಶಯ ಇದ್ದರೆ ಇವುಗಳಿಂದ, ಈ ದೇವತಾ ಆರಾಧನೆಯಿಂದ ಆ ಶಕ್ತಿ ನಿಮ್ಮೊಳಗೆ ಬರುತ್ತೆ. ಎಕ್ಸಾಮ್ ಬರೀತೀರ ಚೆನ್ನಾಗಿ. ಹೀಗಾಗಿ ಚಿಂತೆ ಮಾಡಬೇಡಿ. ನೀವೇನು ತಗೊಂಡಿದ್ದೀರೋ ಅದನ್ನು ತೊಗೊಳ್ಳಿ, ಒಳ್ಳೆಯದು. ಗುರುವಿದ್ದರೆ ಒಂದು ಬೋಧಕ. ಹೀಗಾಗಿ 4 ಜನಕ್ಕೆ ಟೀಚ್ ಮಾಡೋ ಶಕ್ತಿ ನಿಮಗೆ ಆಗುತ್ತೆ, ಯೋಚನೆ ಮಾಡಬೇಡಿ. ಆದರೆ ಈ ದೇವತಾ ಆರಾಧನೆ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾಸನದಿಂದ ನಿಖಿಲ್ GN ಅವರು ಕಳಿಸಿದ್ದಾರೆ. ನಿಖಿಲ್ ಅವರ ಜನ್ಮ ದಿನಾಂಕ 10/3/1999. ಹುಟ್ಟಿದ ಸಮಯ ರಾತ್ರಿ 9:55. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಖಿಲ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ, ಅವನು ಷಷ್ಠದಲ್ಲಿದ್ದಾನೆ. ಮತ್ತು ಸಪ್ತಮ ಸ್ಥಾನದ ಅಧಿಪತಿ ಲಗ್ನದಲ್ಲಿದ್ದಾನೆ. ಸಪ್ತಮದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಈ ಲಗ್ನದಲ್ಲಿ ಕುಜ ಇರತಕ್ಕಂಥದ್ದು, ಸಪ್ತಮದಲ್ಲಿ ಶನಿ ಇರತಕ್ಕಂಥದ್ದು. ಈ ಪರಸ್ಪರ ಕುಜ ಶನಿಶ್ಚರ ದೃಷ್ಟಿ ಇದೆಯಲ್ಲ, ಇದು ಯುದ್ಧವನ್ನು ಸೂಚಿಸ್ತಕ್ಕಂಥದ್ದು. ಹೀಗಾಗಿ ವಿವಾಹ ಭಾವದಲ್ಲಿ ಯುದ್ಧವಾದರೆ, ಲಗ್ನ ಭಾವ ವಿವಾಹ ಭಾವ ಇವೆರಡರಲ್ಲಿ ಯುದ್ಧವಾದರೆ ವಿವಾಹ ಆಗೋದು ಸ್ವಲ್ಪ ತ್ರಾಸಾಗ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಇದಕ್ಕೇನಪ್ಪ ಅಂದರೆ ಪರಿಹಾರ ಮಾಡಿಸ್ಬೇಕು. ಈಗ ಶುಕ್ರದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ ತಮಗೆ. ನೋಡಿ, ಕುಜ ಮತ್ತು ಶನೈಶ್ಚರ 2 ಗ್ರಹ ಶಾಂತಿ ಬೇಕು. ಇದನ್ನು ಮಾಡಿಸೋದ್ರಿಂದ ನಿಮಗೆ ಸಹಾಯವಾಗುತ್ತೆ. ಮತ್ತು ಈಗ ಪ್ರಧಾನವಾಗಿ ನೀವು ಈ ಸಂಧಿಶಾಂತಿಯಲ್ಲಿದ್ದೀರಾ. ಶುಕ್ರ ಮತ್ತು ಕೇತು ಭುಕ್ತಿ ಸಂದರ್ಭದಲ್ಲಿ ಶುಕ್ರಾದಿತ್ಯ ಸಂಧಿಶಾಂತಿ ಅಂತ ಕರೀತಾರೆ. ಹೀಗಾಗಿ ಮೊದಲು ಸಂಧಿಶಾಂತಿ ಮಾಡಿಸಿ, ಆಮೇಲೆ ವಿವಾಹ ಪ್ರತಿಬಂಧಕವಾಗಿ ಶನೈಶ್ಚರ ಮತ್ತು ಕುಜ ಶಾಂತಿ ಮಾಡಿಸ್ಬೇಕು. ಇವೆರಡೂ ಬೇಕು. ಸ್ವಲ್ಪ ನಿಮಗೆ ತ್ರಾಸಾಗುತ್ತೆ. ಏನು ಮಾಡೋದು, ಸಂದರ್ಭ ಬಂದಾಗ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಲ್ಲ. ಆ ರೀತಿ ಇದು ಮಂತ್ರದ ಒಂದು ಪರಿಹಾರ, ಒಂದು ಔಷಧಿ. ಇದನ್ನು ತಗೊಂಡ್ರೆ ತುಂಬ ಸುಲಭವಾಗತ್ತೆ. ಹೊರಗಿನ ಟ್ರೀಟ್ಮೆಂಟ್ ಅನ್ನೋದು ನಮ್ಮ ದೇಹಕ್ಕೆ, ವ್ಯಾಧಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ಅಲೌಕಿಕವಾದದ್ದು. ನಮ್ಮ ಕೈಯಲ್ಲಿ ಇಲ್ಲದೆ ಕೆಲವೊಂದು ಸಲ ಅವಘಡಗಳಾಗುತ್ತಲ್ಲ, ಹೇಗಾಯಿತು ಅಂದರೆ ಗೊತ್ತಿಲ್ಲಪ್ಪ, ಆಯ್ತದು ಅಂತ. ಅಂಥ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮಂತ್ರದ ಮೊರೆ ಹೋಗಬೇಕಾಗುತ್ತೆ. ಅದಕ್ಕೆ ವಿಶ್ವಾಸ ಚೆನ್ನಾಗಿರಬೇಕು. ಹೀಗಾಗಿ ಇವೆರಡನ್ನು ಶ್ರದ್ಧೆಯಿಂದ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಮುಂದೆ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಗಳೇ, ಮುಂದಿನ ಸಂದೇಶವನ್ನು ಮದ್ದೂರಿನಿಂದ ತೇಜಸ್ ಗೌಡ ಅವರು ಕಳಿಸಿದ್ದಾರೆ. ತೇಜಸ್ ಗೌಡ ಅವರ ಜನ್ಮ ದಿನಾಂಕ 20/6/1994. ಹುಟ್ಟಿದ ಸಮಯ ಮಧ್ಯಾಹ್ನ 2:15. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ತೇಜಸ್ ಗೌಡ ಅವರ ಪ್ರಶ್ನೆ ಅದು ವೃತ್ತಿ ಮತ್ತು ವಿವಾಹ ಅಲ್ವಾ? ಹೌದು ಶಾಸ್ತ್ರಗಳೇ. ಜಾತಕ ನೋಡಿ, ತಮ್ಮದು ತುಲಾ ಲಗ್ನವೇ ಆಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ, ಲಗ್ನದಲ್ಲಿ ಗುರು ರಾಹು ಮಾಂದ್ಯಯುಕ್ತನಾಗಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಇದೆ, ಆತಂಕ ಬೇಡ. ಸಪ್ತಮದಲ್ಲಿ ಕುಜ ಕೇತು ಇದ್ದಾರೆ. ನೀವು ಕೂಡ ಗ್ರಹಶಾಂತಿ ಮಾಡಿಸ್ಬೇಕು. ಪ್ರಸ್ತುತ ನಿಮಗೆ ನಡೀತಾ ಇರೋದು ಶನಿ ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ ಈಗ ಅವಕಾಶ ಇದೆ
ವಿವಾಹ ಈ ಕಾಲ ಒಳ್ಳೆಯ ಕಾಲ, ವೃತ್ತಿಗೂ ಒಳ್ಳೆಯ ಕಾಲವೇ ಇದೆ. ಹೀಗಾಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಪೂರ್ವ, ಪ್ರಯತ್ನಕ್ಕೆ ಮುನ್ನ ಈ ಗ್ರಹ ಶಾಂತಿ ಮಾಡಿಸ್ಬೇಕು. ನವಗ್ರಹ ಶಾಂತಿ ಮಾಡಿಸಿ. ಬಹಳ ವಿಶೇಷವಾಗಿ ಕೇತು ಮತ್ತು ಕುಜ ಸಪ್ತಮದಲ್ಲಿರ್ತಕ್ಕಂಥದ್ದು, ಇದು ಕೇತು ಶಾಂತಿ ಬಹಳ ಮುಖ್ಯವಾಗಿ ಬೇಕು. ಇದನ್ನು ಜಪಸಹಿತವಾಗಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಈ ಕ್ಲಿಷ್ಟತೆ, ಕಷ್ಟ ಏರ್ಪಾಡಾಗ್ತಾ ಇಲ್ವಲ್ಲ, ಅದಕ್ಕೆ ಕಾರಣ ಈ ಎಲ್ಲ ಗ್ರಹ ಸ್ಥಿತಿ. ಜಾತಕ ನೋಡಿದ ತಕ್ಷಣ ಯಾರನ್ನೋ ಜಾತಕ ತೋರಿಸ್ಲಿಕ್ಕೆ ಹೋಗ್ತೀರಾ, ಅಥವಾ ನಿಮ್ಮ ಜಾತಕ ಇನ್ನೊಬ್ರಿಗೆ ಕಳಿಸಿರ್ತೀರಲ್ಲ, ಅವ್ರು ನೋಡಿದ ತಕ್ಷಣ ಏನಪ್ಪ ಹೀಗಿದೆಯಲ್ಲ ಸಪ್ತಮ ಸ್ಥಾನ ಅಂತ ಪಕ್ಕಕ್ಕೆ ಇಟ್ಬಿಡ್ತಾರೆ ಜಾತಕವನ್ನು. ಇದು ಹೀಗಾಗಬಾರ್ದು, ಇರಲಿ ಅದನ್ನು ಕೇಳಿಕೊಂಡು ಶಾಂತಿ ಮಾಡಿಸಿದ್ದೀರಾ ಇತ್ಯಾದಿ ನೋಡ್ಕೊಂಡು ಮುಂದುವರಿತಕ್ಕಂಥ ಅಂಥದ್ದೊಂದು ಬುದ್ಧಿಶಕ್ತಿ ಅವ್ರಿಗೆ ಬರಬೇಕಲ್ಲ. ಅದಕ್ಕಾಗಿ ಪ್ರಾರ್ಥನೆ ಮಾಡೋದರಿಂದ ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮಂತ. ಅವ್ರ ಬುದ್ಧಿಯನ್ನು, ನಮ್ಮ ಬುದ್ಧಿಯನ್ನು ಸರಿಪಡಿಸ್ಬಿಡ್ತಾರೆ ದೇವತೆಗಳು. ಹೀಗಾಗಿ ಆರಾಧನೆ ಬೇಕು, ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಲಬುರಗಿಯಿಂದ ಶಿವರೆಡ್ಡಿ ಅವರು ಕಳಿಸಿದ್ದಾರೆ. ಶಿವರೆಡ್ಡಿ ಅವರ ಜನ್ಮ ದಿನಾಂಕ 5/4/2004, ಹುಟ್ಟಿದ ಸಮಯ ಬೆಳಗ್ಗೆ 9:30. ಶಿಕ್ಷಣ ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವರೆಡ್ಡಿ ಅವರ ಪ್ರಶ್ನೆ ಎಜುಕೇಷನ್ ಬಗ್ಗೆ ಇದೆ, ಮುಂದೆ ಹೇಗಿದೆ ಅಂತಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರ ಮತ್ತು ಕುಜರಿರ್ತಕ್ಕಂಥ ತುಂಬ ಒಳ್ಳೆಯದಿದು. ಶುಕ್ರನಿಗೆ ಬಲ ಇದೆ. ಹೀಗಾಗಿ ಶುಕ್ರ ಕುಜ ಸೇರಿದಾಗ ಈ ಕಾಸ್ಟ್ಯೂಮು, ಟೆಕ್ಸ್ಟೈಲು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಂಟೀರಿಯರ್ ಡಿಸೈನಿಂಗು ಇವುಗಳಲ್ಲಿ ತುಂಬ ಚೆನ್ನಾಗಿರ್ತದೆ. ಮನೆಗೆ ಯಾರಾದರೂ ಈ ಪವರ್ ಸಪ್ಲೈ ಇದೆಯಲ್ಲ, ಮನೆಗೆ ಬೆಳಕಾಗಬೇಕು ಅಂದರೆ ನಿಮ್ಮ ಹತ್ರಕ್ಕೆ ಬರಬೇಕು, ಆ ರೀತಿಯ ಒಂದು ಬಲ ಇದೆ. ಹೀಗಾಗಿ ಅವುಗಳಲ್ಲಿ ನೀವು ಹೆಚ್ಚಿನ ಅಧ್ಯಯನ ಮಾಡಿದ್ರೆ ಎಲೆಕ್ಟ್ರಿಕ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಚೆನ್ನಾಗೂ ಇದೆ. ಪಂಚಮ ಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಚಂದ್ರನಿಗೆ ತುಂಬ ಪಕ್ಷದ ಬಲ ಇದೆ. ಪ್ರತಿಭಾ ಅಲ್ಲಿ ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನರ್ದಿಶೇತ್ ಅಂತ ಹೇಳುತ್ತೆ ಬುದ್ಧಿ. ಹೀಗಾಗಿ ಚೆನ್ನಾಗಿದೆ ಇವರೇ. ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ಇಲ್ಲ ಟೆಕ್ಸ್ಟೈಲ್ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿರಾಗ್ತೀರ, ಇಲ್ಲ ಎಲೆಕ್ಟ್ರಿಕ್ನಲ್ಲಿ ತುಂಬ ಚೆನ್ನಾಗಿ ಆಗ್ತೀರ. ಪ್ರಯತ್ನ ಮಾಡೋದು ನಿಮ್ಮ ಕೈಯಲ್ಲಿದೆ, ಮಾಡಿ. ಮುಂದೆ ಇದೇ ನವೆಂಬರ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ, ಮಾಲವ್ಯ ಯೋಗ ಶುರುವಾಗುತ್ತೆ, ಸುಖವಾಗಿರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೇಲೂರಿನಿಂದ ನಾಗರತ್ನ ಅವರು ಕಳಿಸಿದ್ದಾರೆ. ನಾಗರತ್ನ ಅವರ ಜನ್ಮ ದಿನಾಂಕ 20/12/1995, ಹುಟ್ಟಿದ ಸಮಯ ಬೆಳಗಿನ ಜಾವ 4:42. ರೈಲ್ವೆ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ಕೆಲಸ ಸಿಗುತ್ತಾ? ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗರತ್ನ ಅವರ ಪ್ರಶ್ನೆ ಅದು ಕೆಲಸದ ಬಗ್ಗೆ ಸಂಬಂಧಿಸಿದೆ ಮತ್ತು ವಿವಾಹಕ್ಕೂ ಸಂಬಂಧಿಸಿದೆ ಶಾಸ್ತ್ರಿಗಳೇ. ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಇದ್ದಾನೆ, ಗುರುವಿನ ಮನೆಯಲ್ಲಿ. ಬಟ್ ಅವನಿಗೆ ಸ್ವಲ್ಪ ಬಲ ಕಡಿಮೆ ಇದೆ. ತುಂಬ ಬಲ ಕಡಿಮೆ ಇದ್ದಾಗ ಗ್ರಹಗಳಿಗೆ ಈ ಪ್ರಯತ್ನಗಳೆಲ್ಲ ಸರ್ಕಾರಿ ನೌಕರಿಗೆ ಬಹಳ ಕಷ್ಟ, ಅದನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ರಾಹುವಿನ ಕಾಲ ನಡೀತಾ ಇದೆ, ಮುಂದೆ ಗುರು ಪ್ರಾರಂಭವಾಗುತ್ತೆ. ಸದ್ಯಕ್ಕೆ ಅವಕಾಶ ಕಡಿಮೆ ಇದೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಗುರು ಮಂದಿರಕ್ಕೆ ಹೋಗಿ ಬನ್ನಿ. ಪ್ರತಿ ಗುರುವಾರ ಒಂದು ಅಭಿಷೇಕ ಮಾಡಿಸಿ, ಪ್ರತಿ ಗುರುವಾರ ಮಾಡಿಸಿ. ಅದು ಒಂದು 6 ತಿಂಗಳು ನಿರಂತರವಾಗಿ ಮಾಡಿಸಿ, ಅದು ನಿಮಗೆ ಸಹಾಯವಾಗುತ್ತೆ ವೃತ್ತಿಗೆ ಸಂಬಂಧಿಸಿದಾಗೆ. ಇನ್ನು ವಿವಾಹಕ್ಕೆ ತೊಂದರೆ ಇಲ್ಲ, ವಿವಾಹ ಪ್ರಯತ್ನ ಮಾಡಬಹುದು. ನಿಮಗೆ ಯಾವಾಗ ಅಂತಂದರೆ ಈಗ ನೋಡಿ ಜೂನ್ನಿಂದ ವಿವಾಹಕ್ಕೆ ಒಳ್ಳೆ ಕಾಲ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ. ಇವತ್ತು ಗ್ರಹಗಳ ಸ್ಥಿತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೇಷ ರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಜೊತೆಗೆ ಈ ದಿವಸ ಮಾಂದ್ಯಬುದಿಯಾಗಿದೆ. ಶುಕ್ರ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ, ಗುರುವನ್ನು ಕಾಣ್ತಾ ಇದ್ದೀವಿ ಮಿಥುನ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಅಲ್ಲಿ ಕುಜ ಬುಧ ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿವರೆಗೆ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರುತ್ತದೆ, ಮನರಂಜನೆಗೆ ಬೇಕಾದಂಥ ವಾತಾವರಣ ನಿರ್ಮಾಣವಾಗುತ್ತೆ, ಮನಸ್ಸಿಗೆ ಹಿತವಾಗಿರುತ್ತದೆ. ಯಾವುದೋ ಒಂದು ಸಿನಿಮಾ, ಮತ್ತೊಂದು ಮಗದೊಂದು ಅಂತೂ ಎಲ್ಲಿ ಸಂತೋಷವೋ ಅಲ್ಲಿ ಅದನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಸಂತೋಷವಾಗೂ ಇರ್ತೀರ, ಆತಂಕವಿಲ್ಲ.
ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರಾ. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರು ಈ ದಿವಸ ನಿಮಗೆ ದೇಹಬಲ ತುಂಬ ಚೆನ್ನಾಗಿದೆ, ಆರೋಗ್ಯ ಬಲ ಚೆನ್ನಾಗಿರುತ್ತದೆ, ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ. ಸಹೋದರ ಸೇವಕರಿಂದ ಈ ದಿವಸ ಸಹಕಾರಗಳು, ಏನೋ ಮನೆ ಕ್ಲೀನ್ ಮಾಡಬೇಕು, ಮಗದೊಂದು ಶನಿವಾರ ಹರಡ್ಕೊಂಡ್ಬಿಟ್ಟಿದ್ದೀನಿ, ಇನ್ಯಾರೋ ಒಂದು ಸಹಾಯ ಮಾಡ್ತಾರೆ, ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮತ್ತು ವಿಶ್ವಾಸ, ನಂಬಿಕೆ ಗಳಿಸುವ ಒಂದು ದಿವಸವಾಗಿರುತ್ತೆ. ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಅಷ್ಟೇ ಅನ್ಯೋನ್ಯತೆ ಚೆನ್ನಾಗಿದೆ. ಇವರೇ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ, ವಿಶೇಷ ಲಾಭಗಳು. ಔಷಧ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ, ಜನಸಮೂಹದ ಜೊತೆಗೆ ಕೆಲಸ ಮಾಡೋರಿಗೆಲ್ಲ, ಈ ಸಂಘ ಸಂಸ್ಥೆಗಳು ಮತ್ತೊಂದು ಇವುಗಳನ್ನೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಸೌಖ್ಯತೆ, ಸ್ತ್ರೀಯರಿಗೆ ಮಾನ್ಯತೆ, ಗೌರವ, ಹಲವು ಚೆನ್ನಾಗಿದ್ದಾರೆ. ಹೀಗೆ ಈ ದಿವಸ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವಸ್ತ್ರಾಭರಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ನಿಮಗೂ ಕೂಡ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಾಣ್ತೀರಾ. ಆರೋಗ್ಯದಲ್ಲಿ ಬಲ ಇರ್ತದೆ, ವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸ, ನಿಮ್ಮೊಳಗೆ ನಿಮಗೆ ಒಂದು ವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ತುಂಬ ಚೆನ್ನಾಗಿರ್ತದೆ. ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಹಿ ಘಟನೆ ನಡೀಬಹುದು. ಅಧಿಕಾರ ಲೆವೆಲಲ್ಲಿ ಇರ್ತಾರಲ್ಲ ನಿಮ್ಮ ಬಾಸು ಮಗದೊಂದು, ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಗಣಪತಿ ಸನ್ನಿಧಾನಕ್ಕೆ ಹೋಗಿಬಿಟ್ಟು ನಮಸ್ಕಾರ ಹಾಕಿ ಆಮೇಲೆ ವೃತ್ತಿಗೆ ಹೋದರೆ ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಕೌಶಲ್ಯ ಪ್ರದರ್ಶನ, ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಚೆನ್ನಾಗಿದೆ. ಅದರಿಂದ ಪ್ರಶಂಸೆ ಸಿಗುತ್ತೆ. ಈ ದಿವಸ ವ್ಯಯ ಕಡಿಮೆ, ಖರ್ಚು ಕಡಿಮೆ ಇರ್ತದೆ. ಮನಸ್ಸಿಗೆ ಅದೊಂದು ಒಂದು ಒಳ್ಳೆಯ ಸಮಾಧಾನ ತಂದು ಕೊಡುತ್ತೆ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಹಿರಿಯರ ಸಹಕಾರ ಸಿಗುತ್ತೆ. ದೈವಾನುಕೂಲ ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ, ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಈ ನರ್ಸರಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ರಸದ್ರವ ಪದಾರ್ಥಗಳು ಅಂತಾರಲ್ಲ, ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಹಿರಿಯರಿಂದ, ದೊಡ್ಡವರಿಂದ ಏನೋ ಒಂದು ರೀತಿಯ ಒಂದು ಅಪಮಾನ, ಮುಖಭಂಗ ಆಗುವ ಸಾಧ್ಯತೆ ಇದೆ. ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಬಹಳ ವಿಶೇಷವಾದ ನೆಮ್ಮದಿಯ ತಾಣ ಎಲ್ಲಿದೆ ಅಂದರೆ ಕೆಲಸದಲ್ಲಿ. ಈ ದಿವಸ ಈ ಕೆಲಸ ಅಷ್ಟು ಲೀಲೆಯಿಂದ ಹೋಗುತ್ತೆ. ಇನ್ನು ಈ ದಿವಸ ಲಾಭವನ್ನು ಕಾಣುವ ಸಾಧ್ಯತೆ ಇದೆ. ಈ ದಿವಸ ನಿಮಗೆ ಬಂಧುಗಳ ಸಹಕಾರ, ಸಂಗಾತಿ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸಂಗಾತಿಯಲ್ಲಿ ಮನಸ್ತಾಪ ಬರಬಹುದು ಸಣ್ಣ ಪ್ರಮಾಣದಲ್ಲಿ, ಏನಂಥ ಪ್ರಮಾದ ಇಲ್ಲ, ಯೋಚನೆ ಮಾಡಬೇಡಿ. ನೀವು ಕೂಡ ಶಿವಪಾರ್ವತಿಯರನ್ನು ಸ್ಮರಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ. ಶತ್ರುಗಳು ಮತ್ತು ಇನ್ಯಾವುದೋ ಸಾಲ ಇವುಗಳಿಂದ ಹೊರಗೆ ಬರ್ತಕ್ಕಂಥ ಲಕ್ಷಣ. ಸಂಗಾತಿಯಿಂದ ಸಹಕಾರ ಅನುಕೂಲಗಳು, ಮುಖ್ಯವಾಗಿ ದೈವಾನುಕೂಲ ಚೆನ್ನಾಗಿದೆ. ಮತ್ತು ಕ್ಷೇತ್ರ ದರ್ಶನ, ಸಾಧು ಸಂತರು, ಸಜ್ಜನರು, ಉತ್ತಮನ ಭೇಟಿ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಕಷ್ಟದಿಂದ ಪಾರಾಗ್ತೀರ. ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ. ಕಳೆದು ಹೋಗಿತ್ತಲ್ಲ ವಸ್ತು, ಅದು ಮತ್ತೆ ಮರಳಿ ಬರ್ತಕ್ಕಂತಹ ಸಾಧ್ಯತೆ, ಸಿಗತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಮಕ್ಕಳಿಂದ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು. ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ. ಇನ್ನು ಮಕರ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಸಹಾಯ ಸಹಕಾರಗಳು, ಸಹೋದ್ಯೋಗಗಳಿಂದ ಹೆಚ್ಚಿನ ಅನುಕೂಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಈ ದಿವಸ. ಮತ್ತು ದೂರ ಪ್ರಯಾಣ, ವಿದೇಶ ಪ್ರಯಾಣ ಇತ್ಯಾದಿಗಳಿಗೆ ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಅವುಗಳಿಗೆ ಸಹಕಾರ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕು ಸೂಚಿಸ್ತಾ ಇದೆ. ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಈ ದಿವಸ ಧೈರ್ಯ ಮತ್ತು ಹೊಂಬತನವೂ ಇದೆ. ಮತ್ತು ಪ್ರಯಾಣ ಸೌಖ್ಯ ಚೆನ್ನಾಗಿದೆ. ಈ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸಾಲದಿಂದ ಹೊರಗೆ ಬರ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ನೆಮ್ಮದಿ ಇದೆಯಪ್ಪ ಅನ್ನೋ ರೀತಿಯಲ್ಲಿ ಇದೆ ಈ ದಿವಸ, ಯೋಚನೆ ಬೇಡ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ,
ಸ್ನೇಹಿತರು ಬಂಧುಗಳ ಜೊತೆಗೆ ಹೆಚ್ಚಿನ ಓಡಾಟ, ಮಕ್ಕಳಿಂದ ತುಂಬ ಸಹಾಯ ಸಹಕಾರಗಳು, ಮನಸ್ಸಿಗೆ ಹಿತವಾದ ವಾತಾವರಣ, ನೆಮ್ಮದಿ ವಾತಾವರಣ. ಸ್ವಲ್ಪ ಖಾರ ಪದಾರ್ಥ ಸೇವನೆಯಿಂದ ಸ್ವಲ್ಪ ಸಮಸ್ಯೆ ಆಗಬಹುದು, ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಾಸುದೇವ ಶಯನಾಯ ನಮಃ. ನಾಗನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.